ಅಂಕಗಳು ನಿಮ್ಮ ನೆನಪಿನ ಶಕ್ತಿಯನ್ನ ಅಳೆಯಬಹುದೇ ಹೊರತು ನಿಮ್ಮಲ್ಲಿರುವ ಅದ್ಭುತ ಪ್ರತಿಭೆಯನ್ನಂತೂ ಅಲ್ಲ. ಪ್ರತಿಯೊಂದು ಹೂವು ಅರಳುವ ಸಮಯ ಬೇರೆ ಬೇರೆಯಾಗಿರುತ್ತದೆ. One can cross the whole ocean without wetting his legs, but he cannot cross the life without wetting his eyes. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನೀವು ನಿಮ್ಮ ಜೀವನದ ಒಂದು ಮಹತ್ವವಾದ ಹಂತದ ಫಲಿತಾಂಶವನ್ನು ಪಡೆದುಕೊಂಡಿದ್ದೀರಿ. ಕೆಲವರಿಗೆ ನಿರೀಕ್ಷಿತವಾದ ಯಶಸ್ಸು ದೊರಕಿರಬಹುದು, ಇನ್ನು ಕೆಲವರಿಗೆ ನಿರಾಶೆಯೂ ಆಗಿರಬಹುದು. ಆದರೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಈ ಫಲಿತಾಂಶ ಕೇವಲ ನಿಮ್ಮ ಸಂಪೂರ್ಣವಾದ ಜೀವನವನ್ನು ನಿರ್ಧರಿಸುವುದಿಲ್ಲ. ಪರೀಕ್ಷೆಯ ಅಂಕಗಳು ನಿಮ್ಮ ಸಾಮರ್ಥ್ಯದ ಒಂದು ಭಾಗವನ್ನು ಮಾತ್ರ ತೋರಿಸುತ್ತವೆ. ನಿಮ್ಮ ಕನಸುಗಳು, ಪರಿಶ್ರಮ ಮತ್ತು ದೃಢ ಸಂಕಲ್ಪವೇ ನಿಮ್ಮ ನಿಜವಾದ ಗುರುತಾಗಿರುತ್ತದೆ. ಯಶಸ್ಸು ಪಡೆದವರು ನಿಮ್ಮ ಪ್ರಯತ್ನದ ಫಲ ಆಗಿರಬಹುದು, ಆದರೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಡಿ. ಇದು ನಿಮ್ಮ ಮುಂದಿನ ಪ್ರಯಾಣದ ಆರಂಭ ಮಾತ್ರ. ಕೆಲವರು ಇಂದಿನ ಫಲಿತಾಂಶದಿಂದ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿರಬಹುದು, ಆದರೆ ನೆನಪಿಡಿ, ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ಇದು ಕೇವಲ ಒಂದು ಅಧ್ಯಾಯ ಮಾತ್ರ. ಗೆಲುವು ಅಂತಿಮವಲ್ಲ, ಸೋಲು ಅಂತ್ಯವಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಬಂದಿರುವ ಫಲಿತಾಂಶ ಕೇವಲ ಒಂದು ಕಾಮ ಇದ್ದಂತೆ. ಅದು ನಿಮ್ಮ ಜೀವನದ ಫುಲ್ ಸ್ಟಾಪ್ ಅಂತೂ ಖಂಡಿತವಲ್ಲ. ಅಂಕಗಳಿಗಿಂತ ವ್ಯಕ್ತಿತ್ವ ಬಲು ಮುಖ್ಯವಾದದ್ದು ಎಂಬುದನ್ನ ಅರಿಯಬೇಕು. ಹೆಚ್ಚು ಅಂಕ ಪಡೆದಿರುವವರು ಬೀಗಬೇಡಿ, ಇದು ಆರಂಭವಷ್ಟೇ. ಕಡಿಮೆ ಅಂಕ ಪಡೆದವರು ಕುಗ್ಗಬೇಡಿ. ಈ ಜಗತ್ತಿನಲ್ಲಿ ಸಾಧನೆ ಮಾಡಿದ ಅದೆಷ್ಟೋ ಮಹಾನುಭಾವರು ಕೂಡ ತಮ್ಮ ತಮ್ಮ ಪರೀಕ್ಷೆಗಳಲ್ಲಿ ಸೋತವರೇ ಆಗಿದ್ದಾರೆ. ಅಂಕಗಳು ನಿಮ್ಮ ನೆನಪಿನ ಶಕ್ತಿಯನ್ನ ಅಳೆಯಬಹುದೇ ಹೊರತು ನಿಮ್ಮಲ್ಲಿರುವ ಅದ್ಭುತ ಪ್ರತಿಭೆಯನ್ನಂತೂ ಅಲ್ಲ. ಸೋಲು ಕಲಿಕೆಯ ಮೊದಲ ಮೆಟ್ಟಿಲು. ಒಂದು ವೇಳೆ ನೀವು ಅಂದುಕೊಂಡಷ್ಟು ಫಲಿತಾಂಶ ಬರದಿದ್ದರೆ ಅದು ನೀವು ದಡ್ಡರು ಎಂದರ್ಥ ಅಲ್ಲ. ಫಲಿತಾಂಶ ಬಂದ ನಂತರ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಭಾವನೆಗಳು ಓಡಾಡುತ್ತವೆ. ಸಂತೋಷ, ಭಯ, ಗೊಂದಲ, ನಿರಾಶೆ ಇವೆಲ್ಲವೂ ಸಹಜ. ಆದರೆ ಜೀವನದ ಸತ್ಯ ಏನೆಂದರೆ, ಒಂದು ಫಲಿತಾಂಶವೇ ನಿಮ್ಮ ಭವಿಷ್ಯದ ಅಂತಿಮ ನಿರ್ಣಯವಾಗಿರುವುದಿಲ್ಲ. ನೀವು ಪಡೆದ ಅಂಕಗಳು ನಿಮ್ಮ ಪ್ರಯತ್ನದ ಪ್ರತಿಫಲ ಮಾತ್ರ, ನಿಮ್ಮ ಸಾಮರ್ಥ್ಯದ ಮಿತಿ ಅಲ್ಲ. ಯಶಸ್ಸು ಎಂದರೆ ಒಂದೇ ದಿನದಲ್ಲಿ ಸಿಗುವಂಥದ್ದಲ್ಲ. ಅದು ಸಣ್ಣ ಸಣ್ಣ ಪ್ರಯತ್ನಗಳ ಸಮೂಹವಾಗಿದೆ. ಇಂದು ನೀವು ಎಲ್ಲಿ ನಿಂತಿದ್ದೀರೋ ಅದು ಮುಖ್ಯವಲ್ಲ, ನೀವು ಮುಂದೇನು ಮಾಡುವಿರಿ ಎಂಬುದು ಮುಖ್ಯವಾಗಿರುತ್ತದೆ. ಬಿದ್ದು ಗೆದ್ದವನೇ ನಿಜವಾದ ವೀರ. ಸೋಲನ್ನಂತೂ ಒಪ್ಪಿಕೊಳ್ಳಬೇಡಿ, ಬದಲಾಗಿ ಅದರಿಂದ ಒಂದು ಪಾಠವನ್ನ ಸ್ವೀಕರಿಸಿ. ನಿಮ್ಮನ್ನು ನೀವು ಬೇರೆಯವರಿಗೆ ಹೋಲಿಸಿಕೊಳ್ಳಬೇಡಿ. ಪಕ್ಕದ ಮನೆಯವರ ಮಗನಿಗೋ, ನಿಮ್ಮ ಗೆಳೆಯನಿಗೋ ಗೆಳತಿಗೋ ಹೆಚ್ಚಾಗಿ ಅಂಕ ಬಂದಿರಬಹುದು, ಆದರೆ ನಿಮ್ಮನ್ನು ನೀವು ಎಂದಿಗೂ ಕೀಳಾಗಿ ಕಾಣಬೇಡಿ. ಪ್ರತಿಯೊಂದು ಹೂವು ಅರಳುವ ಸಮಯ ಬೇರೆ ಬೇರೆಯಾಗಿರುತ್ತದೆ. ನಿಮ್ಮ ದಾರಿ ನಿಮ್ಮದು, ನಿಮ್ಮ ವೇಗ ನಿಮ್ಮದು. ಪೋಷಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳಿಗೆ ಈ ಸಮಯದಲ್ಲಿ ನಿಮ್ಮ ಬೆಂಬಲ ಅತ್ಯವಶ್ಯಕವಾಗಿರುತ್ತದೆ. ಅವರ ಅಂಕಗಳನ್ನು ನೋಡಿ ಬೇರೆಯವರ ಮುಂದೆ ಹೀಯಾಳಿಸಬೇಡಿ. ಅವರಲ್ಲಿರುವ ಬೇರೆ ಬೇರೆ ಕೌಶಲ್ಯಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ. ಅವರಿಗೆ ನಾವಿದ್ದೇವೆ ಎಂಬ ಭರವಸೆಯನ್ನ ಮೂಡಿಸಿ. ಮುಂದೇನು ಎಂಬುವವರಿಗೆ ಆಸಕ್ತಿಯನ್ನ
ಗುರುತಿಸಿ. ಈಗ ಇಂಜಿನಿಯರಿಂಗ್, ಮೆಡಿಕಲ್ ಮಾತ್ರವಲ್ಲದೆ ಸಾವಿರಾರು ವೃತ್ತಿ ಮಾರ್ಗಗಳಿವೆ. ಸಾಧಿಸಲು ಸಾವಿರಾರು ಕ್ಷೇತ್ರಗಳಿದಾವೆ. ಮುಂದಿನ ಪದವಿಯನ್ನ ಸೇರುವ ಮುನ್ನ ಸರಿಯಾದ ಮಾರ್ಗದರ್ಶನವನ್ನು ಪಡೆಯಿರಿ. ಆತ್ಮವಿಶ್ವಾಸವಿರಲಿ. ಜೀವನ ಎನ್ನುವುದು ಸುದೀರ್ಘವಾದ ಪ್ರಯಾಣ. ಒಂದು ಪರೀಕ್ಷೆ ಕೇವಲ ಒಂದು ಸಣ್ಣ ಮೈಲುಗಲ್ಲು ಮಾತ್ರ. ನಿಮ್ಮೊಳಗೆ ಅಪಾರವಾದಂತಹ ಶಕ್ತಿ ಇದೆ. ನೀವು ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಂಡರೂ ಸಹ ಅದರಲ್ಲಿ ಪರಿಶ್ರಮ, ನಂಬಿಕೆ ಇದ್ದರೆ ನಿಮಗೆ ಯಶಸ್ಸು ಸಾಧಿಸುವುದು ಖಂಡಿತವಾಗಿ ಸುಲಭವಾಗುತ್ತದೆ. ಇಂದು ನೀವು ನಿಮ್ಮನ್ನು ಒಮ್ಮೆ ಪ್ರಶ್ನಿಸಿಕೊಳ್ಳಿ. ಇದರಿಂದ ನಾನು ಏನು ಕಲಿತೆ? ಮುಂದೆ ನಾನು ಏನು ಮಾಡಬೇಕು? ನಾನು ನನ್ನ ಕನಸನ್ನು ಹೇಗೆ ಸಾಧಿಸಬೇಕು ಎಂಬುದನ್ನು ಪ್ರಶ್ನಿಸಿಕೊಳ್ಳಿ. ಗುರಿ ಸ್ಪಷ್ಟವಾಗಿರಲಿ, ಮನಸ್ಸು ಧೈರ್ಯವಾಗಿರಲಿ, ಪರಿಶ್ರಮ ನಿರಂತರವಾಗಿರಲಿ. ಯಶಸ್ಸು ನಿಮ್ಮದೇ ಆಗಿರುತ್ತದೆ. ನಿಮ್ಮ ಜೀವನ ಒಂದು ಪರೀಕ್ಷೆಯ ಅಂಕಪಟ್ಟಿ ಅಲ್ಲ, ಅದು ಅನೇಕ ಅವಕಾಶಗಳ ಪುಸ್ತಕವಾಗಿದೆ. ಅದನ್ನು ನೀವು ಹೇಗೆ ಬರೆಯುತ್ತೀರೋ ಅದೇ ನಿಮ್ಮ ಭವಿಷ್ಯವಾಗಲಿದೆ. ಈ ದಿನದಿಂದ ನೀವು ಒಂದು ನಿರ್ಧಾರ ಮಾಡಿ. ನಾನು ನನ್ನ ಮೇಲೆ ನಂಬಿಕೆ ಇಡುತ್ತೇನೆ. ನಾನು ನನ್ನ ತಪ್ಪುಗಳಿಂದ ಕಲಿಯುತ್ತೇನೆ. ನಾನು ಯಾವ ಪರಿಸ್ಥಿತಿಯಲ್ಲಿಯೂ ಸಹ ನಾನು ಮುಂದೆ ಸಾಗುತ್ತೇನೆ ಎಂಬ ದೃಢವಾದ ಸಂಕಲ್ಪವಿರಲಿ. ಜೀವನದಲ್ಲಿ ಬದುಕು ಕಲಿಸುವ ಪಾಠ ಯಾವ ಯೂನಿವರ್ಸಿಟಿಯಲ್ಲಿಯೂ ಕೂಡ ಕಲಿಸಲು ಸಾಧ್ಯವಿಲ್ಲ. ನಿಮ್ಮ ಪೋಷಕರು, ಶಿಕ್ಷಕರು, ನಿಮ್ಮನ್ನು ಪ್ರೀತಿಸುವ ಎಲ್ಲರಿಗೂ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ. ಅದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ಕೊನೆಗೆ ಒಂದು ಮಾತು ಹೇಳುವುದಾದರೆ, ಒನ್ ಕ್ಯಾನ್ ಕ್ರಾಸ್ ದ ಹೋಲ್ ಓಷಿಯನ್ ವಿದೌಟ್ ವೆಟ್ಟಿಂಗ್ ಹಿಸ್ ಲೆಗ್ಸ್, ಬಟ್ he cannot cross the life without wetting his eyes. ಅಂದ್ರೆ ಇಂದು ಒಬ್ಬ ಮನುಷ್ಯ ಸಪ್ತ ಸಾಗರಗಳನ್ನ ತನ್ನ ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸರಳವಾಗಿ ದಾಟಬಹುದು. ಆದರೆ ಜೀವನವೆಂಬ ಸಮುದ್ರವನ್ನ ಎಂದಿಗೂ ತನ್ನ ಕಣ್ಣುಗಳನ್ನ ಒದ್ದೆ ಮಾಡದೆ ದಾಟಲು ಸಾಧ್ಯವೇ ಇಲ್ಲ. ನಿಮ್ಮ ಕನಸುಗಳನ್ನು ಸಾಧಿಸಲು ನೀವು ತಯಾರಾಗಿದ್ದರೆ ಈ ಜಗತ್ತು ನಿಮ್ಮನ್ನು ತಡೆಯಲು ಸಾಧ್ಯವೇ ಇಲ್ಲ. ಧೈರ್ಯವಾಗಿರಿ, ಆಶಾವಾದಿಗಳಾಗಿರಿ ಮತ್ತು ನಿಮ್ಮ ಕನಸುಗಳತ್ತ ಹೆಜ್ಜೆ ಹಾಕಿರಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಉಜ್ವಲವಾದ ಭವಿಷ್ಯ ನಿಮ್ಮದಾಗಲಿ. ಧನ್ಯವಾದಗಳು. ಶುಭವಾಗಲಿ.